ಬೇಕನ್, ಸಾಸೇಜ್, ಹ್ಯಾಮ್ ಇವುಗಳ ಹೆಸರು ಕೇಳಿದ ತಕ್ಷಣ ಬಾಯಲ್ಲಿ ನೀರುರುತ್ತೆ ಅಲ್ವಾ? ಆದರೆ ಇವು ಕ್ಯಾನ್ಸರ್ಗೆ ಕಾರಣವಾಗ್ಬೋದು ಅನ್ನೋ ಮಾತು ಪದೇ ಪದೇ ನಮ್ಮ ಕಿವಿಗೆ ಬೀಳ್ತಲೇ ಇರುತ್ತೆ. ಹಾಗಾದ್ರೆ ಇದರಲ್ಲಿ ಸತ್ಯ ಎಷ್ಟು? ನಾವು ನಿಜವಾಗ್ಲೂ ಈ ಬಗ್ಗೆ ಚಿಂತೆ ಮಾಡಬೇಕಾ? ಬನ್ನಿ, ಇದರ ಹಿಂದಿರೋ ನಿಜವಾದ ಕಥೆ ಏನು ಅಂತ ವೈಜ್ಞಾನಿಕವಾಗಿ ನೋಡೋಣ. ಯೋಚನೆ ಮಾಡಿ, 2015ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ದೊಡ್ಡ ಬಾಂಬ್ ಸಿಡಿಸುತ್ತೆ. ಅವರು ಸಂಸ್ಕರಿಸಿದ ಮಾಂಸವನ್ನ ಗ್ರೂಪ್ 1 ಕಾರ್ಸಿನೋಜನ್ ಅಂತ ವರ್ಗೀಕರಿಸ್ತಾರೆ. ಅಂದ್ರೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅಂತ ಖಚಿತವಾಗಿ ಗೊತ್ತಿರುವ ವಸ್ತುಗಳ ಅತ್ಯಂತ ಗಂಭೀರವಾದ ಪಟ್ಟಿಗೆ ಇದನ್ನು ಸೇರಿಸಲಾಯಿತು. ಇದು ಇಡೀ ಆಹಾರ ಉದ್ಯಮದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ನೋಡಿ, ಇದು ಯಾವುದೋ ಸಣ್ಣ ಪುಟ್ಟ ಸಂಸ್ಥೆ ಹೇಳಿದ ಮಾತಲ್ಲ. ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಅಡಿಯಲ್ಲಿ ಬರುವ ಕ್ಯಾನ್ಸರ್ ಸಂಶೋಧನೆಯ ಅತ್ಯುನ್ನತ ಸಂಸ್ಥೆಯಾದ IARCಯಿಂದ ಬಂದ ತೀರ್ಮಾನ. ಅಂದ್ರೆ ಇವ್ರು ಏನಾದರೂ ಹೇಳಿದ್ರೆ ಇಡೀ ಪ್ರಪಂಚವೇ ಅದನ್ನು ಗಂಭೀರವಾಗಿ ತೆಕ್ಕೊಳ್ಳುತ್ತೆ. ಆದರೆ ಎಲ್ಲರನ್ನೂ ನಿಜವಾಗಿಯೂ ಶಾಕ್ ಮಾಡಿದ್ದು ಏನು ಗೊತ್ತಾ? ಈ ಸಂಸ್ಕರಿಸಿದ ಮಾಂಸವನ್ನ ನಮಗೆಲ್ಲ ಅತ್ಯಂತ ಅಪಾಯಕಾರಿ ಅಂತ ಗೊತ್ತಿರೋ ತಂಬಾಕು, ಹೊಗೆ ಮತ್ತು ಆಲ್ಕೋಹಾಲ್ ಇರೋ ಅದೇ ಗ್ರೂಪ್ 1 ಲಿಸ್ಟ್ಗೆ ಸೇರಿಸಿದ್ದು. ಸಹಜವಾಗಿಯೇ ಜನರಲ್ಲಿ ಆತಂಕ ಶುರುವಾಯಿತು. ಇದು ಕೇಳಿದ ತಕ್ಷಣ ತಲೆಗೆ ಬರುವ ಸಹಜ ಪ್ರಶ್ನೆ, ಅಂದ್ರೆ ಒಂದು ಬೇಕನ್ ಸ್ಯಾಂಡ್ವಿಚ್ ತಿನ್ನೋದು ಒಂದು ಸಿಗರೆಟ್ ಸೇದೋದಕ್ಕೆ ಸಮಾನಾನಾ? ಇದು ನಿಜವಾಗ್ಲೂ ಅಷ್ಟೊಂದು ಅಪಾಯಕಾರಿನಾ? ಬನ್ನಿ, ಈ ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕೋಣ. ಆ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳೋಕು ಮುಂಚೆ ನಾವು ರಿಸ್ಕ್ ಅನ್ನೋ ಪದವನ್ನ ಸರಿಯಾಗಿ ಅರ್ಥ ಮಾಡ್ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲೇ ಇಡೀ ವಿಷಯದ ತಿರುಳು ಅಡಗಿರೋದು. ಓಕೆ, ಈ ಸ್ಲೈಡ್ ತುಂಬಾನೇ ಇಂಪಾರ್ಟೆಂಟ್. ಹ್ಯಾಜಾರ್ಡ್ ಮತ್ತು ರಿಸ್ಕ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಹ್ಯಾಜಾರ್ಡ್ ಅಂದ್ರೆ ಹಾನಿ ಮಾಡೋಕ್ಕೆ ಶಕ್ತಿ ಇರೋ ಯಾವುದೇ ವಸ್ತು. ಉದಾಹರಣೆಗೆ ನೆಲದ ಮೇಲೆ ಬಿದ್ದಿರೋ ಬಾಳೆಹಣ್ಣಿನ ಸಿಪ್ಪೆ, ಅದರಿಂದ ಜಾರಿ ಬೀಳ್ಬೋದಲ್ವಾ? ಹಾಗೇನೆ ಒಂದು ಕಾರ್ ಅಪಘಾತದಿಂದನೂ ಗಾಯ ಆಗ್ಬೋದು. ಇವೆರಡೂ ಹ್ಯಾಜಾರ್ಡ್ಗಳೇ. ಆದರೆ ರಿಸ್ಕ್ ಅಂದ್ರೆ ಆ ಹಾನಿ ಆಗುವ ಸಂಭವನೀಯತೆ ಅಥವಾ ಸಾಧ್ಯತೆ ಎಷ್ಟು ಅಂತ. ಈಗ ನೀವೇ ಹೇಳಿ, ಬಾಳೆಹಣ್ಣಿನ ಸಿಪ್ಪೆಯಿಂದ ಜಾರಿ ಬೀಳೋ ರಿಸ್ಕ್ ಜಾಸ್ತಿನಾ ಅಥವಾ ಕಾರ್ ಅಪಘಾತ ಆಗೋ ರಿಸ್ಕ್ ಜಾಸ್ತಿನಾ? ಎರಡರ ತೀವ್ರತೆನೂ ಬೇರೆ ಬೇರೆ. ಇದೇ ವ್ಯತ್ಯಾಸವನ್ನ ನಾವು WHO ವರದಿಗೂ ಅನ್ವಯಿಸಬೇಕು. ವರದಿಯಲ್ಲಿ ಈ 18% ಅನ್ನೋ ನಂಬರು ಎಲ್ಲರ ಕಣ್ಣು ಕುಕ್ಕಿತ್ತು. ಆದರೆ ಇಲ್ಲಿ ಒಂದು ಪ್ರಮುಖ ಪದ ಇದೆ, ಸಾಪೇಕ್ಷ ಅಥವಾ ರಿಲೇಟಿವ್ ರಿಸ್ಕ್. ಈ ಪದವನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಈ ಸಂಖ್ಯೆಗಳು ನಮ್ಮನ್ನ ಸುಲಭವಾಗಿ ದಾರಿ ತಪ್ಪಿಸಬಹುದು. ಹಾಗಿದ್ರೆ ಆ 18% ಅನ್ನೋ ರಿಲೇಟಿವ್ ರಿಸ್ಕ್ ಅನ್ನೋದು ನಿಜ ಜೀವನದಲ್ಲಿ ಹೇಗೆ ಕಾಣಿಸುತ್ತೆ? ಇದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಯಾವುದೇ ಸಂಸ್ಕರಿಸಿದ ಮಾಂಸ ತಿನ್ನದ 100 ಜನರಲ್ಲಿ ಸುಮಾರು 4ರಿಂದ 5 ಜನರಿಗೆ ಅವರ ಜೀವನದಲ್ಲಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ. ಅಂದ್ರೆ 4.5%. ಒಂದು ವೇಳೆ ಅದೇ 100 ಜನ ಪ್ರತಿದಿನ 50 ಗ್ರಾಂ ಸಂಸ್ಕರಿಸಿದ ಮಾಂಸ ತಿಂದ್ರೆ ಆ ಸಂಖ್ಯೆ 5.3% ಆಗತ್ತೆ. ಸೊ ರಿಸ್ಕ್ ಖಂಡಿತ ಹೆಚ್ಚಾಗಿದೆ, ಆದರೆ ಆಬ್ಸಲ್ಯೂಟ್ ಅಥವಾ ಸಂಪೂರ್ಣ ಅಪಾಯದಲ್ಲಿ ಆಗಿರೋ ಹೆಚ್ಚಳ ಕೇವಲ 1%ಗಿಂತ ಕಡಿಮೆ. ಈಗ ವ್ಯತ್ಯಾಸ ಗೊತ್ತಾಯ್ತಲ್ವಾ? ಸರಿ, ರಿಸ್ಕ್ ಕಡಿಮೆ ಇರ್ಬೋದು, ಒಪ್ಪೋಣ. ಆದರೆ ರಿಸ್ಕ್ ಅಂತೂ ಇದೆ ಅಲ್ವಾ? ಹಾಗಾದ್ರೆ ಸಂಸ್ಕರಿಸಿದ ಮಾಂಸದಲ್ಲಿ ಅಂಥದ್ದು ಏನಿದೆ? ಯಾಕೆ ಹೀಗಾಗುತ್ತೆ? ವಿಜ್ಞಾನಿಗಳು ಯಾವೆಲ್ಲ ಕಾರಣಗಳನ್ನ ಕಂಡುಹಿಡಿದಿದ್ದಾರೆ? ಬನ್ನಿ ನೋಡೋಣ. ವಿಜ್ಞಾನಿಗಳು ಮುಖ್ಯವಾಗಿ 2 ವಿಷಯಗಳ ಮೇಲೆ ತಮ್ಮ ಗಮನವನ್ನ ಕೇಂದ್ರೀಕರಿಸಿದ್ದಾರೆ. ಒಂದು, ಮಾಂಸದಲ್ಲೇ ನೈಸರ್ಗಿಕವಾಗಿ ಇರೋ ಕೆಲವು ಕಾಂಪೌಂಡ್ಸ್. ಇನ್ನೊಂದು, ಅದನ್ನ ಸಂಸ್ಕರಿಸುವಾಗ ನಾವು ಸೇರಿಸೋ ರಾಸಾಯನಿಕಗಳು. ಮೊದಲನೇದು ಹೀಮ್ ಐರನ್. ಇದು ಕೆಂಪು ಮಾಂಸಕ್ಕೆ ಅದರ ಕೆಂಪು ಬಣ್ಣ ಕೊಡೋ ಅಂಶ. ನಮ್ಮ ದೇಹಕ್ಕೆ ಇದು ಬೇಕು, ಇದರಲ್ಲಿ ಅನುಮಾನ ಇಲ್ಲ. ಆದರೆ ನಮ್ಮ ಕರುಳಿನಲ್ಲಿ ಇದರ ಪ್ರಮಾಣ ಜಾಸ್ತಿ ಆದಾಗ ಅದು ಕೆಲವು ಅಪಾಯಕಾರಿ ರಾಸಾಯನಿಕ ಕ್ರಿಯೆಗಳಿಗೆ ಕಾರಣವಾಗಬಹುದು ಅಂತ ಸಂಶೋಧನೆಗಳು ಹೇಳ್ತವೆ. ಎರಡನೇ ದೊಡ್ಡ ಶಂಕೆ ಇರೋದು ನೈಟ್ರೇಟ್ಸ್ ಮತ್ತೆ ನೈಟ್ರೇಟ್ಸ್ ಮೇಲೆ. ಇವುಗಳನ್ನ ಸಂರಕ್ಷಕಗಳಾಗಿ ಬಳಸ್ತಾರೆ. ಮಾಂಸ ಬೇಗ ಕೆಡಬಾರ್ದು, ಅದಕ್ಕೆ ಒಳ್ಳೆ ಬಣ್ಣ ರುಚಿ ಬರಬೇಕು ಅನ್ನೋ ಕಾರಣಕ್ಕೆ ಇವುಗಳನ್ನ ಸೇರಿಸ್ತಾರೆ. ಆದರೆ ಯಾವಾಗ ನಾವು ಈ ಮಾಂಸವನ್ನ ತುಂಬಾ ಹೆಚ್ಚಿನ ಉಷ್ಣಾಂಶದಲ್ಲಿ ಬೇಯಿಸ್ತೀವೋ, ಉದಾಹರಣೆಗೆ ಗ್ರಿಲ್ ಅಥವಾ ಫ್ರೈ ಮಾಡಿದಾಗ, ಈ ನೈಟ್ರೇಟ್ಸ್ಗಳು N-ನೈಟ್ರೋಸೋ ಅನ್ನೋ ಕ್ಯಾನ್ಸರ್ ಕಾರಕ ಸಂಯುಕ್ತಗಳಾಗಿ ಬದಲಾಗೋ ಸಾಧ್ಯತೆ ಇರುತ್ತೆ. ಇತ್ತೀಚೆಗೆ ಬಂದ ಒಂದು 2026ರ ಅಧ್ಯಯನ ಈ ವಿಷಯದ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಲಿದೆ. ಈ ಟೇಬಲ್ ನೋಡಿ. ಬೇಕನ್, ಹ್ಯಾಮ್ಗಳಂತ ಡೆಲಿ ಮಾಂಸದಲ್ಲಿರೋ ಸೋಡಿಯಂ ನೈಟ್ರೈಟ್ ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸಬಹುದು ಅಂತ ಈ ಅಧ್ಯಯನ ಹೇಳುತ್ತೆ. ಅಷ್ಟೇ ಅಲ್ಲ, ಚೀಸ್, ಬೇಕರಿ ಪದಾರ್ಥಗಳಲ್ಲಿ ಬಳಸೋ ಕೆಲವು ಬೇರೆ ಸಂರಕ್ಷಕಗಳಿಗೂ ಸ್ತನ ಕ್ಯಾನ್ಸರ್ ಅಪಾಯಕ್ಕೂ ಲಿಂಕ್ ಇದೆ ಅಂತನೂ ಇದು ಸೂಚಿಸುತ್ತೆ. ಅಂದ್ರೆ ಇದು ಕೇವಲ ಮಾಂಸದ ಕಥೆಯಲ್ಲ, ಒಟ್ಟಾರೆಯಾಗಿ ಸಂಸ್ಕರಿಸಿದ ಆಹಾರಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಮೂರನೆಯದಾಗಿ,
ಲಿಪಿಡ್ ಆಕ್ಸಿಡೇಷನ್ ಅನ್ನೋ ಒಂದು ಪ್ರಕ್ರಿಯೆ. ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ, ಮಾಂಸದಲ್ಲಿರೋ ಕೊಬ್ಬು ಗಾಳಿಗೆ ತೆರೆದುಕೊಂಡಾಗ ಅದು ಆಕ್ಸಿಜನ್ ಜೊತೆ ಸೇರಿ ರಾಸಾಯನಿಕವಾಗಿ ಬದಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಕೆಲವು ಹಾನಿಕಾರಕ ಉಪ ಉತ್ಪನ್ನಗಳು ಹುಟ್ಟುಕೊಳ್ತವೆ. ಇವು ನಮ್ಮ ದೇಹದ ಜೀವಕೋಶಗಳ DNA ಹಾನಿ ಮಾಡೋ ಸಾಮರ್ಥ್ಯ ಹೊಂದಿವೆ. ಸರಿ, ಮೊದಲು ಆಘಾತಕಾರಿ ಸುದ್ದಿ ಕೇಳಿದ್ವಿ, ಆಮೇಲೆ ಅದರ ಹಿಂದಿನ ನಿಜವಾದ ಅಂಕಿಅಂಶಗಳನ್ನು ನೋಡಿದ್ವಿ, ಆಮೇಲೆ ಅದಕ್ಕೆ ಕಾರಣವಾಗಿರಬಹುದಾದ ವೈಜ್ಞಾನಿಕ ಅಂಶಗಳನ್ನು ತಿಳ್ಕೊಂಡ್ವಿ. ಈಗ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ, ಇದೆಲ್ಲದರಿಂದ ನಮಗೆ ಏನು ಅರ್ಥ ಆಗಬೇಕು? ನಾವೇನು ಮಾಡಬೇಕು? ನಾವು ನೆನಪಿಡಲೇಬೇಕಾದ ಮೊದಲ ಮತ್ತು ಮುಖ್ಯವಾದ ವಿಷಯ ಅಂದ್ರೆ, ಕ್ಯಾನ್ಸರ್ ಅನ್ನೋದು ಒಂದು ಆನ್ ಆಫ್ ಸ್ವಿಚ್ ಥರ ಅಲ್ಲ. ಇವತ್ತೇನೋ ತಿಂದ್ವಿ, ನಾಳೆ ಕ್ಯಾನ್ಸರ್ ಬಂತು, ಹೀಗೆ ಆಗಲ್ಲ. ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಅದು ಹಲವು ವರ್ಷಗಳ ಕಾಲ ನಡೆಯೋ ಒಂದು ತುಂಬಾನೇ ಸಂಕೀರ್ಣವಾದ ಪ್ರಕ್ರಿಯೆ. ಒಂದೇ ಒಂದು ಊಟ ಅಥವಾ ಒಂದೇ ಒಂದು ಆಹಾರ ಪದಾರ್ಥದಿಂದ ಇದು ಉಂಟಾಗೋದು ಬಹುತೇಕ ಅಸಾಧ್ಯ. ಈ ಹೇಳಿಕೆ ವಿಜ್ಞಾನದ ಒಂದು ಬಹಳ ಮುಖ್ಯವಾದ ಸತ್ಯವನ್ನ ಹೇಳುಕೆ. ಈ ಎಲ್ಲ ಅಧ್ಯಯನಗಳು ಒಂದು ಸಂಬಂಧ ಅಥವಾ ಕೊಂಡಿಯನ್ನ ತೋರಿಸ್ತವೆಯೇ ಹೊರತು ಕಾರಣವನ್ನಲ್ಲ. ಅಂದ್ರೆ ಹೆಚ್ಚು ಸಂಸ್ಕರಿಸಿದ ಮಾಂಸ ತಿನ್ನೋ ಜನರಲ್ಲಿ ಕ್ಯಾನ್ಸರ್ ಹೆಚ್ಚಾಳಿ ಕಾಣಿಸ್ಕೊಳ್ಳುತ್ತೆ. ಆದರೆ ಆ ಮಾಂಸವೇ ಅದಕ್ಕೆ ನೇರ ಕಾರಣ ಅಂತ ಸಾಬೀತುಪಡಿಸೋಕ್ಕಾಗಲ್ಲ. ಯಾಕಂದ್ರೆ ಅವರ ಜೀವನ ಶೈಲಿಯ ಬೇರೆ ಅಂಶಗಳು ಕೂಡ ಕಾರಣ ಆಗಿರ್ಬೋದು. ಈ ಸಣ್ಣ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯ ನಂತರ ನಾವು ತಿಳ್ಕೊಳ್ಬೇಕಾದ ಪ್ರಮುಖ ಅಂಶಗಳು ಏನು? 1. ವೈಯಕ್ತಿಕ ಮಟ್ಟದಲ್ಲಿ ನೋಡಿದಾಗ ಮಿತವಾಗಿ ಸೇವಿಸೋದ್ರಿಂದ ಅಪಾಯ ತುಂಬಾನೇ ಕಡಿಮೆ. 2. ಎಷ್ಟು ತಿನ್ನುತ್ತೇವೆ ಅನ್ನೋದು ಮುಖ್ಯ. ಎಂದೋ ಒಮ್ಮೆ ತಿನ್ನೋದಕ್ಕೂ ಪ್ರತಿದಿನ ತಿನ್ನೋದಕ್ಕೂ ದೊಡ್ಡ ವ್ಯತ್ಯಾಸವಿದೆ. 3. ಈ ಅಧ್ಯಯನಗಳು ಕೇವಲ ಸಂಬಂಧವನ್ನ ತೋರಿಸುತ್ತವೆ, ನೇರ ಕಾರಣ ಪರಿಣಾಮವನ್ನಲ್ಲ. ಮತ್ತು ಕೊನೆಯದಾಗಿ, ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ, ಒಂದೇ ಒಂದು ಆಹಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನಮ್ಮ ಒಟ್ಟಾರೆ ಆಹಾರ ಪದ್ಧತಿ ಹೇಗಿವೆ ಅನ್ನೋದು ಹೆಚ್ಚು ಮುಖ್ಯ. ಹಾಗಾಗಿ ಈ ಎಲ್ಲ ಮಾಹಿತಿಯ ಬೆಳಕಿನಲ್ಲಿ ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ, ಅಯ್ಯೋ ನಾನು ತಿನ್ನೋ ಆಹಾರಕ್ಕೆ ಹೆದರಬೇಕಾ ಅಂತ ಅಲ್ಲ. ಬದಲಿಗೆ ಈ ಜ್ಞಾನವನ್ನ ಬಳಸ್ಕೊಂಡು ನಾನು ಹೇಗೆ ಹೆಚ್ಚು ತಿಳುವಳಿಕೆಯುಳ್ಳ ಆಯ್ಕೆಗಳನ್ನ ಮಾಡಬಹುದು ಅನ್ನೋದು. ನೋಡಿ, ವಿಜ್ಞಾನ ನಮಗೆ ಹೌದು ಅಥವಾ ಇಲ್ಲ ಅಂತ ಕಪ್ಪು ಬಿಳುಪಿನ ಉತ್ತರ ಕೊಡಲ್ಲ. ಬದಲಿಗೆ ನಮ್ಮ ತಟ್ಟೆಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಸಮತೋಲಿತ ದೃಷ್ಟಿಕೋನವನ್ನ ಇಟ್ಕೊಳ್ಳೋಕೆ ಬೇಕಾದ ಜ್ಞಾನವನ್ನ ಕೊಡುತ್ತೆ ಅಷ್ಟೇ.